कायते। तेरे मत में एक ज्ञान में जैसे लौकिकत्व अलौकिकत्व विरोधी धर्म का समावेश है। ನಿಮ್ಮ ಮತದಲ್ಲಿ ನೀವು ಕೂಡ ಹಿಂದದು 294 ಹೇಳರು ಅಯಂ ಘಟ ಇದು ಈ ಜ್ಞಾನ. ನಿನ್ನ ಮತದಲ್ಲಿ ಘಟದಲ್ಲಿ ಲೌಕಿಕ ಸಂಯೋಗ ಸಂಬಂಧ, ಅದೇ ಘಟದಲ್ಲಿ ಜಾತಿ ರೂಪ ಸಾಮಾನ್ಯ ಅಲೌಕಿಕ ಸಂಬಂಧ. ಪ್ರಥಮದಲ್ಲಿನೇ ನೀ ಏನು ಹೇಳಿದಿ, ಅಯಂ ಘಟ ಈ ಜ್ಞಾನ ಏನು ನಿನ್ನ ಮತದಲ್ಲಿ ಮುಂಭಾಗದಲ್ಲಿರೋ ಘಟದೊಡನೆ ಲೌಕಿಕ ಸಂಬಂಧ 294 ಪೇಜ್ ಮೇಲೆ ಸಂಯೋಗ ಸಂಬಂಧ. ಮತ್ತು ಅದೇ ಘಟದಲ್ಲಿ ಏನು ಸಾಮಾನ್ಯ ಕೋಯಿ ಜಾತಿ ಕೈ ಅಂತ ಹೇಳಿಲ್ಲ, ಆ ಜಾತಿದು ಅಂದರೆ ಅದ್ರ ಸಾಮಾನ್ಯದು ಅಲೌಕಿಕ ಸಂಬಂಧ ದೋಹೆ ಎರಡು ಅದಾವಿಲ್ಲ. ನೀವು ಹೇಳಿರಿಲ್ಲ ಹಿಂದೆ, ಹಾಂ ಹಿಂದೆ ಹೇಳೋದು ನೀವು ಹೇಳಿರಿ ತಿಳಿತಾ 294 तैसे अद्वैत मत में अनुमितित्व प्रत्यक्षत्व का भी एक ज्ञान में समावेश संभव है. ನೀವು ಹ್ಯಾಂಗೆ ಹೇಳೋದು ಸಂಭವಿಸ್ತದವ ಹಾಗೆ ನಮ್ಮಲ್ಲಿನೂ ಕೂಡ ಅನುಮಿತಿತ್ವ ಪ್ರತ್ಯಕ್ಷತ್ವದು ಕೂಡ ಒಂದೇ ಜ್ಞಾನದಲ್ಲಿ ಕೂಡುವಿಕೆಗಳು ಸಂಭವಿಸ್ತೈತಿ. ಅವರ प्रत्यक्षत्व अनुमितित्व का विरोध तो केवल न्यायशास्त्र के संस्कार वाले को ही प्रतीत होवे. अनुमितित्व ಅವು ನೀವು ಒಪ್ಪಿರೋದು ಪ್ರತ್ಯಕ್ಷತ್ವ ಅನುಮಿತಿತ್ವ ಘಟತ್ವ ವಿಶೇಷತ್ವ ಇವೆಲ್ಲ ನೀವು ಒಪ್ಪಿರಿ. ಪ್ರತ್ಯಕ್ಷತ್ವ ಅನುಮಿತಿತ್ವದ ವಿರೋಧವೇನು ಕೇವಲ ನ್ಯಾಯಶಾಸ್ತ್ರದ ಸಂಸ್ಕಾರವುಳ್ಳವರಿಗೇನೇ ಇದು ಜ್ಞಾನ ಆಗುತ್ತದೆ. ಇದರ ವಿಪರೀತ ಲೌಕಿಕತ್ವ अलौकिकत्व तो परस्पर भाव अभाव रूप है. ಒಂದು ಲೌಕಿಕತ್ವ ಭಾವದ अलौकिक ಇದು ಅಭಾವ. ಯಾತೆ ತಿನ್ಕಾ ವಿರೋಧ ತೋ ಸರ್ವಂಕೂ ಭಾಷ್ಯ ಹೇ ಎಲ್ಲರಿಗೆ ಇದು ತೋರುತ್ತದೆ. ಹಾಂ ಪರಸ್ಪರ ಅಭಾವನೂ ಆಗ್ತದ. ಹಾಂ ಭಾವ अभाव भाव रूप. हाँ ये सकल लोक में प्रसिद्ध है, सर्वं को भाष्य है. ಯಾಕಂದರೆ ಈಗ ಪ್ರತಿಯೋಗಿ ಮತ್ತು ಅಭಾವದು ಪರಸ್ಪರ ವಿರೋಧ ಇರುತ್ತದೆ. ಎಲ್ಲಿ ಪ್ರತಿಯೋಗಿ ಅದ ಆ ಪ್ರತಿಯೋಗಿದ ಅಭಾವ ಇರುವುದಿಲ್ಲ ಏನ್ರಿ. ಎಲ್ಲಿ ಪ್ರತಿಯೋಗಿ ಅದ ಇಲ್ಲಿ ಭೂತಲೆ ಗಟ್ಟು ನಾಸ್ತಿ ಅಂದ, ಭೂತಲದಲ್ಲಿ ಪಡ ಇಲ್ಲ, ಪ್ರತಿಯೋಗಿ ಐತಿ ಪಡ. पण ಪ್ರತಿಯೋಗಿದ್ದಾಗ ಪ್ರತಿಯೋಗಿದ ಅಭಾವ ಹೇಳಕ್ಕೆ ಬರಲ್ಲ. ಪ್ರತಿಯೋಗಿದ್ದಾಗ ಪ್ರತಿಯೋಗಿದು ಅಭಾವ ಹೇಳಕ್ಕೆ ಬರಲ್ಲ. ಪ್ರತಿಯೋಗಿ ಮತ್ತು ಅಭಾವ ಎರಡೂ ಪರಸ್ಪರ ವಿರೋಧ ಅದಾವ. ಕಾಯತೆ प्रतियोगी भाव और अभाव का देखिए प्रतियोगी और अभाव का परस्पर विरोध है. हाँ भाव ಮತ್ತು ಅದರದ್ದು ಅಭಾವ ಪರಸ್ಪರ ವಿರೋಧ ಅದ. ಆಮ್ಯಾಲೆ ಲೌಕಿಕತ್ವ ಅಲೌಕಿಕತ್ವ ಪರಸ್ಪರ ಭಾವ ಅಭಾವ ಅದಾವ. ಲೌಕಿಕತ್ವ ಅಂದರೆ ಈಗ ಭಾವ ಅದ ಹೇಳತ್ತಾನ. ಅಲೌಕಿಕ ಸಂಬಂಧದಿಂದ ಅದ್ರದ್ದಿಲ್ಲ ಅಂದ್ರೆ ಅಭಾವ ಅಂದಪ್ಲೆ ಆಯಿತು. ಅದಕ್ಕೆ ಅವರು ಹೇಳ್ತಾರೆ ಎಲ್ಲಿ ಪ್ರತಿಯೋಗಿ ಮತ್ತು ಅಭಾವವು ಪರಸ್ಪರ ವಿರೋಧನೇ ಇರುತ್ತೆ. ಪ್ರತಿಯೋಗಿ ಇದ್ದಾಗ ಅದ್ರದ್ದು ಅಭಾವ ಒಳಗೆ ಬರಲ್ಲ. ಪ್ರತಿಯೋಗಿ ಇದ್ದಾಗ, ಪ್ರತಿಯೋಗಿ ಇಲ್ಲ ಅಂದರೆ ಇಲ್ಲಿ ಘಟ ಇಲ್ಲ ಅಂತ ಹೇಳಕ್ಕೆ ಬರ್ತದೆ. ಹಾಂ ಅಂದರೆ ಪ್ರತಿಯೋಗಿ ಇದ್ದಾಗ ಅದ್ರದ್ದು ಅಭಾವ ಒಳಗೆ ಬರಲ್ಲ. ತಿಳಿತದೆ. ಯ ಸಕಲ ಲೋಕಮೇ ಪ್ರಸಿದ್ಧ ಹೇ, ಇದೆಲ್ಲ ಲೋಕದಲ್ಲಿ ಪ್ರಸಿದ್ಧ ಅದ. ಸಂಯೋಗ ಸಂಬಂಧದಿಂದ ಅದು ಅನುಪಲಬ್ಧಿ ಪ್ರಮಾಣದಾಗ ಒಂದರಲ್ಲಿನೇ ಭಾವ ಅಭಾವನೂ ಹೇಳೋದು ಸಂಭವಿಸುತ್ತದೆ ಒಂದರಲ್ಲಿ. ಈಗ ಇದು ಘಟದ ಇಲ್ಲಿ ಹೆಂಗಂದ್ರೆ ಸಂಯೋಗ ಸಂಬಂಧದಿಂದ ಈ ಘಟದ ಭಾವ ಅದ ಇಲ್ಲಿ ಸಂಯೋಗ. ಇದೇ ಘಟದು ಸಮವಾಯ ಸಂಬಂಧದಿಂದ ಅದ್ರಾಗ ಅಭಾವ ಅದ. ಭೂತಲದಲ್ಲಿ ಸಮವಾಯ ಸಂಬಂಧದಿಂದ ಅಭಾವ ಅದ. ಅಂದರೆ ಅವ್ರು ಹೇಳೋದು ಮೂರು ಹೆಂಗೆ ಒಂದೇ ಅಧಿಕರಣದಲ್ಲಿ ಒಂದು ಭಾವನೆ ಇರ್ತದೆ, ಅಭಾವನೆ ಇರ್ತದೆ. ಒಂದು ಭಾವನೆ ಇರ್ತದೆ, ಅಭಾವನೆ ಇರ್ತದೆ. ಈಗ ಒಂದು ಗಿಡದ ಕಂಡಿ ಮೇಲೆ ಪಕ್ಷಿದ ಸಂಯೋಗ ಆಗ್ಯದ, ಸಂಯೋಗ ಹೌದಿಲ್ಲ. ಅದೇ ಪಕ್ಷಿದು ಅದೇ ಟಂಗಿ ಮೇಲೆ ಸಮವಾಯ ಸಂಬಂಧದಿಂದ ಅಭಾವ ಅದ, ಸಮವಾಯ ಸಂಬಂಧ ಏನದ ಅಭಾವ ಅದ. ಹಿಂಗೆ ಹೇಳಕ್ಕೆ ಬರ್ತೈತಿ. ಈ ಸಕಲ ಲೋಕಮೇ ಪ್ರಸಿದ್ಧ. ಆದರೂ ಪ್ರತಿಯೋಗಿ ಎಲ್ಲಿ ಇರುವುದು, ಈ ಪ್ರತಿಯೋಗಿ ಇದ್ದಾಗ ಅದರದ್ದು ಅಭಾವ ಹೇಳಕ್ಕೆ ಬರಲ್ಲ.
भाष्य है प्रतियोगी और अभाव का परस्पर विरोध ये सकल लोक में प्रसिद्ध ಯಾತೆ ಅಂದರೆ ಈ ರೀತಿಯಿಂದ ಲೋಕ ಪ್ರಸಿದ್ಧ ವಿರೋಧವಾಲೆ ಹಿಂದೇನು ಹೇಳಿದ್ರಲ್ಲ ಒಂದೇ ಘಟ್ಟದಲ್ಲಿ ಲೌಕಿಕತ್ವ ಅಲೌಕಿತ್ತು लोक प्रसिद्ध विरोधउल्ल धर्म विरोध वाले धर्मन का समावेश न्यायिक माने ನ್ಯಾಯಿಕರು ನೀವು ಒಪ್ಪಿರಿ ಹಿಂದೆ ಪ್ರಥಮ ಲೌಕಿಕತ್ವ ಅಲೌಕಿಕತ್ವ ತಿಂಗಳು ಒಪ್ಪಿರಲ್ಲ ಇದು ನ್ಯಾಯಕ ನೀವು ಒಪ್ಪಿರಿ ಯಾತೆ ವಿರೋಧಿ ಪದಾರ್ಥನ ಕಾ ಸಮಾವೇಶ ನಹಿ ವಿರೋಧಿ ಪದಾರ್ಥಗಳ ಸಮಾವೇಶ ಇಲ್ಲ ಈ ವಾಕ್ಯ ನಿರ್ಲಜ್ಜತಾ ಮೂಲಕ ಹೈ ನೀವು ವಿರೋಧಿ ಪದಾರ್ಥಗಳ ಸಮಾವೇಶ ಆಗೋದಿಲ್ಲ ಅಂತ ಹಿಂಗೇನು ಹೇಳಿದ್ರಲ್ಲ ಇದು ನಿಮ್ಮ ಮಾತಾ ನಿರ್ಲಜ್ಜತಾ ಮೂಲಕ ಮತ್ತು ಆಶ್ಚರ್ಯಜನಕದಿದು ನಿರ್ಲಜ್ಜತಾನ ನಿಶ್ಚದಾಸ ಹೇಳ್ಯಾರ ನಿರ್ಲಜ್ಜ ಆಶ್ಚರ್ಯಜನಕದ ಹೆಂಗೆ ಆಶ್ಚರ್ಯಜನಕ ಅಂದರೆ ಈ ಇಂದ್ರಿಯದ ಪ್ರತ್ಯಕ್ಷ ಭಾವ ವಿಷಯ ಇಂದ್ರಿಯದ ಪ್ರತ್ಯಕ್ಷ ಭಾವ ಅಂತ ಹೇಳ್ತೀರಿ ಹೌದಿಲ್ಲ ಸ್ಮೃತಿ ವಿಷಯ ಅಭಾವ ಸುಗಂಧದ ನಾವು ಸ್ಮೃತಿ ಹೇಳ್ತೇವೆ ಪ್ರತ್ಯಕ್ಷ ಚಂದನದ ಪ್ರತ್ಯಕ್ಷ ಅದು ಸ್ಮೃತಿ ಅಂದ್ರೆ ಅಭಾವ ಅಂದ್ರೆ ಒಂದೇ ಇದರಲ್ಲಿ ಭಾವ ಹೇಳೋದು ವಿರೋಧಿ ಧರ್ಮದ ಕೂಡಿಕೆ ಎರಡು ಕೂಡ್ಕೊಂಡು ಚಂದನ ಸುಗಂಧ ಚಂದನರೇ ಲೌಕಿಕದ ಪ್ರತ್ಯಕ್ಷದ पण ಸುಗಂಧ ಸ್ಮೃತಿ ಆಗ್ತದಂದರೆ ಅದು ಕಾಲಾಂತರದ ಅಭಾವ ಅದ್ರದ್ದು ಇಲ್ಲ ಪ್ರತ್ಯಕ್ಷಕ್ಕೆ ಇದಕ್ಕಿಲ್ಲ ಅದು ಇದಕ್ಕೆ ಒಂದೇ ಅಂದ್ರೆ ಪ್ರತ್ಯಕ್ಷಕ್ಕೆ ಏನಾಯಿತು ಅದು ಅಭಾವ ಆಯಿತು ಅದು ಮತ್ತು ಎರಡು ಕೂಡ್ಕೊಂಡು ಇರ್ತಾವ ಎರಡು ಕೂಡ್ಕೊಂಡೇ ಅದಾವ ಹಿಂಗೆ ಹೇಳೋದು ಲೋಕಕ್ಕೆ ಆಶ್ಚರ್ಯಜನಕ ಆಗ್ತದೆ ಒಮ್ಮೆ ಐತಿ ಒಮ್ಮೆ ಇಲ್ಲ ಅಂತಿ ಏನಿದು ಅಂದರೆ ನಿರ್ಲಜ್ಜತ ಇದು ಅವರ वेदांत मत में तो अंतःकरण की वृत्ति रूप ज्ञान सामश होने थे एक वृत्ति में अंश भेद थे विरोधी धर्मन का समावेश संभव है वेदांत मतದಲ್ಲಿ ಅಂತಃಕರಣ ವೃತ್ತಿ ರೂಪ ಜ್ಞಾನ ಚೇತನ ರೂಪ ಜ್ಞಾನ ಅಲ್ಲ ವೃತ್ತಿ ರೂಪ ಜ್ಞಾನ ಏನದ ಅಂತಃಕರಣ ಉಪಾದಾನ ಕಾರಣ ಅನೇಕ ವೃತ್ತಿಗಳು ಹೇಳ್ತಾವೆ ಅನೇಕ ಒಂದು ವೃತ್ತಿ ಆಗನ ಒಂದು ವೃತ್ತಿ ಒಂದಾಗನ ವೃತ್ತಿ ಅಂದ್ರೇ ಮೂಲ ಆ ಚೇತನ ರೂಪ ಜ್ಞಾನ ಧ್ಯಾನ ಆಗಲ್ಲ ಅಂತಃಕರಣ ಉಪಾದಾನ ಕಾರಣದಿಂದ ಘಟಜ್ಞಾನ ಆಯಿತು ಪಟಜ್ಞಾನ ಆಯಿತು ಘಟ ನಟ್ಟಾಯಿತು ಪಟಜ್ಞಾನ ಆಯಿತು ಹಿಂಗೆ ವೃತ್ತಿಗಳ ಸಾಂಶ ಅದ ಅಂತಃಕರಣ वृत्ति रूप ज्ञान सा अंश होने थे एक वृत्ति में अंश भेदते विरोधी धर्मन का समावेश संभव है ಒಂದೇ ಅಂತಃಕರಣದಲ್ಲಿ ಒಂದೇ ವೃತ್ತಿಯಲ್ಲಿ ಅಂಶಭೇದದಿಂದ ವಿರೋಧಿ ಧರ್ಮಗಳ ಸಮಾವೇಶ ಆದರೂ ಕೂಡ ಸಂಭವಿಸುತ್ತವೆ ಎರಡು ಜ್ಞಾನಗಳು ಇರ್ಬೋದು पण ಇಷ್ಟೇ ಏಕಕಾಲದಲ್ಲಿ ಎರಡು ಆಗಲ್ಲ ಒಂದರಿಂದ ಒಂದು ಅಂತಃಕರಣದಾಗ ಎರಡು ವಿರೋಧಿ ಧರ್ಮಗಳು ಇದ್ದರೂ ಕೂಡ ಎರಡು ಏಕಕಾಲದಲ್ಲಿ ಆಗಲ್ಲ ಒಂದಾಗನ ಒಂದು ಇರ್ತಾವ परंतु समावेश संभव है समावेश धर्मन का समावेश संभव है ಆದರೂ ಆ ವೃತ್ತಿರೂಪ ಜ್ಞಾನನೂ ಕೂಡ ವೇದಾಂತ ಮತದಲ್ಲಿ ಅವರು ಯಾಕೆ ಹೋಗೋದು ಬರೋದು ಮಾಡ್ತದೆ ಅದರ ಸಲುವಾಗಿ ಮತ್ತು ಆ ವೃತ್ತಿ ಅವಿದ್ಯಾ ಅಥವಾ ಅಂತಃಕರಣದ ಕಾರ್ಯ ಅದು ವೃತ್ತಿ ಅಂತಃಕರಣದ ಕಾರ್ಯ ಅಂತಃಕರಣದಲ್ಲಿ 3 ಗುಣಗಳು ಇರ್ತಾವನೆ ಹಂಗೆ ಇದರಲ್ಲಿ ಗುಣಗಳು ಅದಾವೆ ಗುಣಕ್ರಿಯಾಸಕ್ತಂ ದ್ರವ್ಯ ಅದಕ್ಕೆ ವೇದಾಂತ ಮತದಲ್ಲಿ ವೃತ್ತಿರೂಪ ಜ್ಞಾನಕ್ಕೆ ನಾವು ದ್ರವ್ಯ ಅಂತ ಹೇಳ್ಕೊಂಡು ಬಂದಿದ್ದೆವು ವೃತ್ತಿರೂಪ ಆ ವೃತ್ತಿರೂಪ ಜ್ಞಾನದಲ್ಲಿ ಸಮಾವೇಶ ಅಂತ ಹೇಳೋದು ಸಂಭವಿಸುತ್ತದೆ ನ್ಯಾಯಮತ ಮೇ ಜ್ಞಾನ ಜನ್ಯತೋ ಹೈ ನ್ಯಾಯಿಕರ ಮತದಲ್ಲಿ ಜ್ಞಾನ ಜನ್ಯನೂ ಐತಿ ಯಾಕೆ ಆತ್ಮ ಮನುಷ್ಯನ ಸಂಯೋಗ ಆಗೋಣ ಅದು ನೇತ್ರ ಸಂಬಂಧ ಐತಂದ್ರೆ ಅದು ಜನ್ಯನೂ ಐತಿ ಪರಂತು ಜನ್ಯತೋ ಹೈ ಪರಂತು ದ್ರವ್ಯ ನಹಿ ದ್ರವ್ಯ ಇಲ್ಲ ಇನ್ನು ಈ ಸಂದರ್ಭದಾಗ ಈ ಪ್ರಸಂಗದಾಗ ನೋಡಬೇಕಾಗಿದ್ರೆ ಸುಗಂಧಿದು ಗುಣ ಅದ ಏನ್ರಿ ಸುಗಂಧ ಏನದ ಇದು ಗುಣ ಅದ ದ್ರವ್ಯ ಅಲ್ಲ जन्य है न्यायमत में ज्ञान जन्य तो है परंतु द्रव्य नहीं याते सा अंश नहीं निरा अंश ज्ञान में विरोधी धर्मन का समावेश बाधित है ನಿರಾಂಶ ಸಾಂಶ ಅಲ್ಲ ನೀವೀಗ ನಿರಾಂಶ ಅಂತ ನಿರಾಂಶದಲ್ಲಿ ಒಂದು ಲೌಕಿಕತ್ವ ಅಲೌಕಿಕತ್ವ ಎರಡು ಧರ್ಮಗಳ ಸಮಾವೇಶ ಇದು ನಿಮ್ಮದು ಬಾಧಿತ ಆಗ್ತದೆ ಬಾಧಿಕೆ ವಿಷಯಕ್ಕೂ ಬಾಧಿತಕಯೇ
ತಿಳ್ತಲ್ಲ ಇಲ್ಲಿ ತನಕ. याते सुगंधी चंदनम ये ज्ञान सुगंध अंश में अनुमिति है और चंदन अंश में प्रत्यक्ष है. ಆದ್ದರಿಂದ ವೇದಾಂತ ಮತದಲ್ಲಿ ಸುಗಂಧ ಚಂದನಂ ಈ ಜ್ಞಾನ ಸುಗಂಧ ಅಂಶದಲ್ಲಿ ಅನುಮಿತಿ ಮತ್ತು ಚಂದನ ಅಂಶದಲ್ಲಿ ಪ್ರತ್ಯಕ್ಷ ಐತಿ. ಅಥವಾ ಏನು ಜರುತ್ತಿಲ್ಲ, ಅಥವಾ ಅಂದರೆ ಮತ್ತೆ ಇನ್ನೊಂದು ಹೇಳೋದು ಪ್ರಿಯ ಅರ್ಥ, ಅಥವಾ ಏನು ಜರುತ್ತಿಲ್ಲ. ज्ञान का उपादान अंतःकरण सांश है. सांश अंश सहित. अंश ಅಂದ್ರೆ ಗೊತ್ತದಲ್ಲ, अंश ಅಂದ್ರೆ ಏನು ಪ್ರಭು? अंश ಅಂದ್ರೆ मम अंशे. ಅದೇ मम अंशे ಜೀವಲೋಕೆ ಇಲ್ಲೇನು ಅಂಶ ಹೇಳಿಲ್ಲ ಇನ್ನು. अंश अंश पक्षी अनाविष्कृत अखिल शक्तिमत्व अंश. अनाविष्कृत अखिल शक्तिमत्व अंश. अनाविष्कृत अंद्रे आयानो ಒಂದಿಗೆ ದೊಡ್ಡ ಬೆಂಕಿ ಇಲ್ಲದ ಬೆಂಕಿ, ದೊಡ್ಡ ಬೆಂಕಿ, ಆ ಬೆಂಕಿದಂದು ಸಣ್ಣ 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 ಹಾಕವಲ್ಲ ಅವು ಅಂಶ. ಇದು ಅಂಶಿ ಅಖಿಲ ಶಕ್ತಿ ಮತ್ತು ಇದರಲ್ಲಿ ಏನು ಶಕ್ತಿ ಐತೆ ನೋಡ್ರಿ, ಇದು ಸುಡ್ತದ, ಮೈಯಲ್ಲಿ ಸುಡ್ತದೆ, ಅದನ್ನು ಬಂದು ಇದು ಬರ್ತದ್ರೆ ಸುಡ್ತದೆ. ಪಣ ಅಷ್ಟೊಂದು ಅದು ಶಕ್ತಿ ಇದ್ರಾಗಿಲ್ಲ. ಸಣ್ಣ ಕಿಡಿ ಹಿಂಗೆ ಮಾಡ್ತಾನೆ ಸಣ್ಣ ತಿಳಿತಿಲ್ಲ ನಿಮ್ಗೆ. ಆ ಬೆಂಕಿಯಲ್ಲಿ ಎರಡು ಶಕ್ತಿ ಐತಲ್ಲ, ಅದು ಬೆಂಕಿ ಒಂದು ವೇಳೆ ಗೊತ್ತಂದ್ರೆ ಅರ್ವಿ ಸುಡ್ತದೆ, ಮೈ ಸುಡ್ತದೆ. ಈ ಸಣ್ಣ 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 ಕಿಡಿ ಬ್ಯಾಸೆ ಇದು ಥಂಡಿದಿಂದ ನೋಡ್ರಿ ನಾವು ಎಲ್ಲ ಮೈ ಮೇಲೆ ಹಿಂಗೆ ಹಂಗೆ ಹಿಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ಹಾಗೆ ಕೈ ನಾಡ್ತೇವೆ, ಹಾರ್ತಿರ್ತಾವೆ ಪಾರ್ಗಳು ಅಮ್ಮಮ್ಮ ಏನು ಹಿಂಗೆ ಏನು ಹಾಕ್ತಾವೆ, ದೂರ ಸರಿತಾರೆ ಮತ್ತೆ. ಒಳಗೆ ಸಣ್ಣ 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 ಏನು ಬರ್ತಾವಲ್ಲ ಅದು ಅಂಶ. ಅದಕ್ಕೆ ಅಂಶ ತಾರೆ ಅನಾವಿಷ್ಕೃತ ಅಖಿಲ ಶಕ್ತಿ ಮತ್ವ ಅಂಶ. ಅಂತಃಕರಣ ಅಷ್ಟೆಲ್ಲ ಶಕ್ತಿ ಇದ್ರಾಗಿಲ್ಲ, ಈ ಅಂಶದಾಗಿಲ್ಲ. ಅಖಿಲ ಶಕ್ತಿ ಮತ್ತು ಅಂತ ಅಖಿಲ ಶಕ್ತಿ ಮತ್ತು ಎಲ್ಲ ಶಕ್ತಿ ಅದ ಅಂತ ನಂಗೆ ಐತ್ರಿ. ಎಲ್ಲ ಶಕ್ತಿ ಅಂದ್ರೆ ಆ ಪರಿ ಸುಡುವಂಥದ್ದಿಲ್ರಿ, ಸ್ವಭಾವ ಅಂದ್ರೆ ಇದು ಹೆಂಗೆ ಸುಡ್ತೈತಿ, ಇದು ಹಂಗೆ ಸುಡ್ पण ಅದರಲ್ಲಿ ಏನು ಶಕ್ತಿ ಅದ ಅಷ್ಟು ಶಕ್ತಿ ಇದ್ರಾಗಿಲ್ಲ. ಇದನ್ನು ಕಾರ್ಯ ಏನು ಮಾಡ್ತದೆ, ಕಾರ್ಯ ಏನು ಸಣ್ಣ ಸುಡು ಮಾಡ್ತದೆ, पण ಅದ್ರಾಗ ಎಷ್ಟು ಶಕ್ತಿ ಐತಿ ಅದರೊಳಗೆ ಶಕ್ತಿ ಇದ್ರಾಗಿಲ್ಲ. ಹಿಂಗೆ ತಿಳ್ಕೊಬೇಕು. ಅಂತ ಜ್ಞಾನ का उपादान कारण, ಜ್ಞಾನಕ್ಕೆ ಉಪಾದಾನ ಕಾರಣ ಅಂತಃಕರಣದ. ಜ್ಞಾನಕ್ಕೆ ಉಪಾದಾನ ಕಾರಣ ಅಂತಃಕರಣ. ವೃತ್ತಿರೂಪ ಜ್ಞಾನಕ್ಕೆ, ಜ್ಞಾನ ಅಂದುಕೊಳ್ಳೆ चेतन अಲ್ಲ. ज्ञान का उपादान अंतःकरण संशय आते. अंतःकरण के परिणाम दो ज्ञान है. अंतःकरण परिणाम ಎರಡು ಜ್ಞಾನಗಳು ಇರ್ತವೆ. तिनमें सुगंधी ये ज्ञान अनुमिति रूप है. सुगंधी ज्ञान ಏನಂದ್ರೆ अनुमिति. चंदनम ये ज्ञान प्रत्यक्ष है. चंदनम प्रत्यक्ष है. दोनों परिणाम एक ही काल में होवे है. ಎರಡೂ ಪರಿಣಾಮ ಒಂದೇ ಕಾಲದಲ್ಲಿ ಆಗುತ್ತದೆ. ಯಾತೆ ತಿನಕ ದ್ವಿತ್ವ ಕದಿ ಭೀ ಭಾಷೆ ನಹಿ. ಎರಡರದು ದ್ವಿತ್ವ ಅಂದರೆ भेद भाषे नहीं. इस रीति से सुरभि चंदनम ये ज्ञान सुगंध अंश में चाक्षुष नहीं. ಈ ರೀತಿಯಿಂದ ಸುಗಂಧಿ ಚಂದನಮ ಈ ಜ್ಞಾನ ಸುಗಂಧ ಅಂಶದಲ್ಲಿ ಚಾಕ್ಷುಷ ಇಲ್ಲ. ಸುಗಂಧ ಅಂಶದಲ್ಲಿ ಚಾಕ್ಷುಷ ಅಂದರೆ ನೇತ್ರಕ್ಕೆ ಪ್ರತ್ಯಕ್ಷ ಅದು ಇಲ್ಲ. ಇಲ್ಲಿ ತಿಳಿತಾ ಇಟ್ಟು या ज्ञान को न्यायिक किस रीति से अलौकिक संबंध जनता कहे भी. ಅಲ್ಲಿಗೆ ಒಂದು ವೇಳೆ ಈ ಈಗ ಅದು ಸುಗಂಧಿ ಚಂದನಮ ಅಂಕತವ್ರು ಇಟ್ಟರು. ಈ ಸುಗಂಧಿ ಚಂದನಮ ಜ್ಞಾನಕ್ಕೆ ನೈಯಾಯಿಕರು ಯಾವುದೇ ರೀತಿಯಿಂದ ಅಂದ್ರೆ ಏನು, ಸುಗಂಧ ನೇತ್ರಕ್ಕೆ ಪ್ರತ್ಯಕ್ಷ ಆಗಲ್ಲ. ಸುಗಂಧ ಕಾಣ್ತದೆ, ನೇತ್ರಕ್ಕೆ ಕಾಣೋದಿಲ್ಲ. ಅದಕ್ಕೆ ಯಾವುದೇ ರೀತಿಯಿಂದ ಒಂದು ವೇಳೆಗೆ ನೀವು ಆ ಸುಗಂಧದ ಜ್ಞಾನ ನೇತ್ರ ಆಗ್ತೈತಿ ಅಂತ ಹೇಳಿ ಅಲೌಕಿಕ ಸಂಬಂಧ ಜನ್ಯತಾದ ಅಂತ ಹೇಳಿದ್ರು ಕೂಡ ತೋಬಿ ಇಲ್ಲಿ ಅಂತ ತಪ್ಪಿ ಅಲ್ಲ, ಹಿಂಗೆ ಹೇಳಿದರೂ ಕೂಡ ಯದ್ಯಪಿ ಇಲ್ಲ ಅಲ್ಲಿ ಹಿಂಗೆ ಹೇಳಿದರೂ ಕೂಡ
ಹಾಂ ಹಾಂ ಕಹೆ ತೋಬಿ ಕಹೆ ತೋಬಿ ಹಿಂಗೆ ಹೇಳಿದರೂ ಕೂಡ ಮತ್ತೆ ಬಿ ಆಡಿಲ್ಲ. ಕಹೆ ಬಿ ತೋಬಿ ಹಿಂಗೆ ಮಾಡೋದಿಲ್ಲ, ಎರಡು ಒಂದು ಬಿ ಹಾಕ್ರಿ. ಹಾಂ ಕಹೆ ತೋಬಿ ಇದಂ ರಸ್ತಂ ಇತ್ಯಾದಿ ನೋಡಿ ಮುಂದೆ ಇದು ಏನೋ ಒಂದು ರೀತಿಯಿಂದ ಸುಗಂಧ ಕಾಣ್ತೈತೆ ನೇತ್ರಕ್ಕೆ ಕಾಣಲ್ಲ. ನೀವು ಆದರೂ ಯಾವುದೇ ರೀತಿಯಿಂದ ಒಂದು ವೇಳೆ ಸುಗಂಧ ಲೌಕಿಕ ಸಂಬಂಧ ಅಂತ ಹೇಳಿದ್ರೂ ಕೂಡ ಈ ಪ್ರಸಿದ್ಧ ದೃಷ್ಟಾಂತ ಏನು ಇದಂ ರಜತಂ ಇದಂ ರಜತಂ ಇತ್ಯಾದಿ ಅಂದರೆ ಮತ್ತು ಭ್ರಮಗಳು ಎಷ್ಟೆಷ್ಟು ಸರ್ಪ ಇತ್ಯಾದಿ ಭ್ರಮತೋ ನ್ಯಾಯ ಉಕ್ತ ರೀತಿ ಸೇ ಮೂಲತಃ ಸಂಭವೇ ನಹಿ. ನ್ಯಾಯಿಕ ರೀತಿಯಿಂದ ಮೇಲೇನು ಹೇಳಿದಿರಲ್ಲ ಇಲ್ಲಿ ಪರ್ಯಂತರು ಸುಗಂಧಾಂಶದಲ್ಲಿ ಲೌಕಿಕ ಪ್ರತ್ಯಕ್ಷ, ಸುಗಂಧಾಂಶದಲ್ಲಿ ಲೌಕಿಕ ಪ್ರತ್ಯಕ್ಷ ಅಂತ ಹೇಳಿದ ಅಲೌಕಿಕ ಸಂಬಂಧದಿಂದ ಪ್ರತ್ಯಕ್ಷ ಆಗ್ತದ. ಚಂದನಾಂಶದಲ್ಲಿ ಏನು ನೇತ್ರದ ಪ್ರತ್ಯಕ್ಷ ಸಂಭವಿಸ್ತದೆ ಎಲ್ಲರಿಗೆ ಗೊತ್ತು. पण ನೇತ್ರದ ಅಲೌಕಿಕ ಸಂಬಂಧದಿಂದ ಅದು ಪ್ರತ್ಯಕ್ಷ ಅಂತ ಹೇಳಿದ್ರಲ್ಲ, ಇದು ಮೂಲತಃ ಇದಂ ರಸದಂದಾಗ ಸಂಭವಿಸಲ್ಲ. ಅಲ್ಲಿ ಏನೋ ಸುಗಂಧ ಕಾಣಿಸಲ್ಲ ಕಣ್ಣಿಗೆ, ಸಂಭವಿಸ್ತತೆ ಹೇಳಿದರೂ ಕೂಡ ಈ ದೃಷ್ಟಾಂತದಾಗ ನಿಮಗೆ ಹೇಳೋಕ್ಕೆ ಬರೋದಿಲ್ಲ. ठीक है. उक्त संबंध कहे थे जो शुक्ति से नेत्र का संबंध ಒಂದು ವೇಳೆ ಆ ಶುಕ್ತಿದೊಡನೆ ನೇತ್ರದ ಸಂಬಂಧ ಮತ್ತು ರಜತತ್ವ ಸ್ಮೃತಿ, ರಜತತ್ವ ಸ್ಮೃತಿ ಅಷ್ಟಕ್ಕೆ ಅಲ್ಲಿ ಸ್ವಲ್ಪ ಮಾಡಿ ಸ್ಮೃತಿಂಕು ಅಲ್ಲ ಸ್ಮೃತಿ ಎರಡು, ಒಂದು ಶುಕ್ತಿದೊಡನೆ ನೇತ್ರದ ಸಂಬಂಧ ಮತ್ತು ಬೆಳ್ಳತ್ವ ಸ್ಮೃತಿ. ಹಾಂ, ಇವೆರಡಕ್ಕೆ ಇದು ಇದಂ ರಜತಂ ಯಾ ಜ್ಞಾನ की कारणता माने ಕೂದು ಅರ್ಥ ಏನಾಗ್ತದೆ ಗೊತ್ತಾ ನಿಮಗೆ? ಇಟ್ಟೆ ಎರಡಕ್ಕೆ ಬರೀ ಸ್ಮೃತಿ ಕು ಅಂದೆ ಅಂದರೆ ಆ ಸ್ಮೃತಿ ಒಂದೇ ತೊಗೊಂಡಪ್ಲೆ ಆಗ್ತದೆ. ಶುಕ್ತಿಯಲ್ಲಿ ಏನ್ರಿ ಪ್ರಭು ಆ ಸ್ಮೃತಿಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಒಂದು ವೇಳೆ ಶುಕ್ತಿದೊಡನೆ ನೇತ್ರ ಸಂಬಂಧ ಮತ್ತು ಬೆಳ್ಳತ್ವ ಸ್ಮೃತಿ, ಹೆಂಗಲ್ಲಿಲ್ಲ ಅವಲೌಕಿಕ ಸಂಬಂಧಿತ ಸುಗಂಧ ಸ್ಮೃತಿ ಹೇಳಿರಲಿಲ್ಲ, ಹಾಗೆ ಇಲ್ಲಿ ಶುಕ್ತಿದೊಡನೆ ನೇತ್ರ ಸಂಬಂಧ, ಚಂದನದೊಡನೆ ನೇತ್ರ ಸಂಬಂಧ ಹೇಳಿದಿರಲಿಲ್ಲ, ಹಾಗೆ ಇಲ್ಲಿ ಶುಕ್ತಿದೊಡನೆ ನೇತ್ರ ಸಂಬಂಧ ಬೆಳ್ಳತ್ವದ ಸ್ಮೃತಿ ಈ ಎರಡೂ ಕೂಡಿ ಇವಕ್ಕೆ ಇದಂ ರಜತಂ ಯಾ ಜ್ಞಾನಕ್ಕೆ ಕಾರಣತಾ ಮಾನೆ. ಇದಂ ರಜತಂ ಈ ಜ್ಞಾನಕ್ಕೆ ಕಾರಣ ಯಾಡ ಕಾರಣತಾ ಮಾನೆ. ತಾಕು ये पूछे शुक्ति से नेत्र का संबंध होइके, ಶುಕ್ತಿದೊಡನೆ ನೇತ್ರ ಸಂಬಂಧ ಆಗಿ ಹೆಂಗೆ ಚಂದನದೊಡನೆ ನೇತ್ರ ಸಂಬಂಧ ಆಗಿ ಹೇಳಿದ್ರಿ ಹಂಗೆ ಶುಕ್ತಿದೊಡನೆ ನೇತ್ರ ಸಂಬಂಧ ಆಗಿ ಶುಕ್ತಿ ಅವರ ರಜತ್, ಶುಕ್ತಿ ಮತ್ತು ಬೆಳ್ಳಿ ಅವು ಮತ್ತು ಹಾಂ ರಜತ್ ಸಾಧಾರಣ ಅಂದರೆ ಎರಡರಲ್ಲಿ ಯಾಮೆ ಸಾಧಾರಣ ಎರಡರಲ್ಲಿ साधारण धर्म जो चाक्य चक्य विशिष्ट शुक्ति का चाक्य चक्य तद विशिष्ट शुक्ति का तदೊಂದು ಬರ್ಕೊಂಡ್ರೆ ಬಕೊಳ್ಳಿ ಚಲೋ. ಸಾಧಾರಣ ಧರ್ಮ ಏನು ಬೆಳ್ಳಿ ಶುಕ್ತಿ ಎರಡೂರಲ್ಲಿ ಏನು ಚಾಕ್ಯ ಅದರ ಚಮಕಾಸ್ ಅದು ಆ ಕೂಡ್ಕೊಂಡು ವಿಶಿಷ್ಟ ಶುಕ್ತಿದು ಇದಂ ರೂಪದಿಂದ ಸಾಮಾನ್ಯ ಜ್ಞಾನ ಆಗಿ ಬೆಳ್ಳಿಯ ಸ್ಮೃತಿ ಆಗುತ್ತದೆ. ಗೊತ್ತೇನು ಇಲ್ಲಿ ತನಕ? ಹಾಂ, ಇದಂ ಚಾಕಚಕ್की तद विशिष्ट शुक्ति का ಇದಂ ರೂಪತೆ ಸಾಮಾನ್ಯ ಜ್ಞಾನ ಹೋಯ್ಕೆ ಅದರ ಸಾಮಾನ್ಯ ಜ್ಞಾನ ಆಗಿ ಅಲ್ಲಿ ಬೆಳ್ಳಿದ ಸ್ಮೃತಿ ಆಗುತ್ತದೆ. ಸಾಮಾನ್ಯ ಜ್ಞಾನ ಆಗಿ ಸ್ಮೃತಿ ಆಗುತ್ತದೆ. ತಿಸ್ತೆ ಉತ್ತರ ರಜತ್ ಬ್ರಹ್ಮ ಹೋವೆ ಹೈ. ತಿಸ್ತೆ ಉತ್ತರ ರಜತ್ ಬ್ರಹ್ಮ ಹೋವೆ ಹೈ ಇದು ಒಂದು. ಇದಂ ರಜತಂ ಈ ಜ್ಞಾನಕ್ಕೆ ಕಾರಣತಾ ಯಾನು ಒಪ್ಪಿರಲ್ಲ ಮ್ಯಾಲ ಶುಕ್ತಿದೊಡನೆ ನೇತ್ರ ಸಂಬಂಧ ಬೆಳ್ಳತ್ವ ಸ್ಮೃತಿ ಇದಕ್ಕೆ ಇದು ಬೆಳ್ಳಿ ಈ ಬ್ರಹ್ಮಜ್ಞಾನಕ್ಕೆ ಕಾರಣತಾ ಒಪ್ಪ ಅವರನ್ನು ಶುಕ್ತಿದೊಡನೆ ನೇತ್ರ ಸಂಬಂಧ ಆಗಿ ಆ ಬೆಳ್ಳಿ ಮತ್ತು ಶುಕ್ತಿಯ ಸಾಧಾರಣ ಧರ್ಮ ಚಾಕ್ಯಕ್ಕೆ ವಿಶಿಷ್ಟ ಶುಕ್ತಿದು ಇದಂ ರೂಪದಿಂದ ಸಾಮಾನ್ಯ ಜ್ಞಾನ ಆಗಿ ಬೆಳ್ಳಿ ಸ್ಮೃತಿ ಆಗುತ್ತದೆ. ತದನಂತರ ಬೆಳ್ಳಿ ಬ್ರಹ್ಮ ಆಗುತ್ತದೆ. ಹಿಂಗೆ ಒಂದು ನಿಯಮ.
ಇನ್ನೊಂದು ಪ್ರಕ್ರಿಯೆ ಶುಕ್ತಿಗೆ ಸಾಮಾನ್ಯ ಜ್ಞಾನತೆ ಪೂರ್ವಹಿ ಶುಕ್ತಿಯ ಸಾಮಾನ್ಯ ಜ್ಞಾನ ಆಗೋಕ್ಕಿಂತ ಮೊದಲೇ ಪೂರ್ವಹಿ ಶುಕ್ತಿ से नेत्र का संबंध होवे ಶುಕ್ತಿದೊಡನೆ ನೇತ್ರದ ಸಂಬಂಧ ಆಗುತ್ತದೆ किसी काल में रजतत्व विशिष्ट रजत की स्मृति होइके ಶುಕ್ತಿದೊಡನೆ ನೇತ್ರ ಸಂಬಂಧ ಆಗುವುದು ಅದೇ ಕಾಲದಲ್ಲಿ ಬೆಳ್ಳತ್ವ ವಿಶಿಷ್ಟ ಬೆಳ್ಳಿದು ಸ್ಮೃತಿಯಾಗಿ ಇದಮರಸ್ತಂ ಏ ಭ್ರಮೋವೆ ಇದಮರಸ್ತಂ ಏ ಭ್ರಮೋವೆ ಇಷ್ಟು ಯಾರು ಹೇಳಿದಿಲ್ಲ ಅಥವಾ ಜೋ ಪ್ರಥಮ ಪಕ್ಷ ಕೈತೋ ಸಂಭವೇನಿ ಮೊದಲಿನ ಮ್ಯಾಲ ಏನು ಹೇಳಿದಲ್ಲ ಚಾಕಚಕಿ ವಿಶಿಷ್ಟ ಶುಕ್ತಿದು ಇದಂ ರೂಪದಿಂದ ಸಾಮಾನ್ಯ ಜ್ಞಾನ ಆಗಿ ಬೆಳ್ಳಿ ಸ್ಮೃತಿ ಅಲ್ಲಿಂದ ಬೆಳ್ಳಿದು ಭ್ರಮ ತಾಕು ಪೂಚೆ ಇಲ್ಲ ತಾಕು ಪೂಚೆ ಅದಲ್ಲ ಅಲ್ಲಿ ನಿನ್ನ ಕುರ್ತಿ ಕೇಳ್ತೇವೆ ಇದು ಬೆಳ್ಳಿ ಈ ಜ್ಞಾನಕ್ಕೆ ಕಾರಣ ತಾ ಒಪ್ಪದೆ ಅಂದರೆ ಶುಕ್ತಿದೊಡನೆ ನೇತ್ರ ಸಂಬಂಧ ಬೆಳ್ಳತ್ವ ಸ್ಮೃತಿ ಬೆಳ್ಳತ್ವ ಸ್ಮೃತಿ ಇದಕ್ಕೆ ನೀ ಇದು ಬೆಳ್ಳಿ ಅಂತ ಈ ಜ್ಞಾನಕ್ಕೆ ಕಾರಣ ತಾ ಅಂತ ಒಪ್ಪಿದರೆ ನಿನ್ನನ್ನು ಕುರಿತು ಯಾರು ಕೇಳ್ತೇವೆ ಶುಕ್ತಿದೊಡನೆ ನೇತ್ರ ಸಂಬಂಧ ಆಗಿ ಆ ಶುಕ್ತಿ ಮತ್ತು ಬೆಳ್ಳಿಯಲ್ಲಿ ಸಾಧಾರಣ ಧರ್ಮ ಚಾಕ್ಷಕಿ ಎರಡು ಕೂಡ ಚಾಕ್ಷಕಿ विशिष्ट शुक्ति रूप इदम रूपते सामान्य ज्ञान हो के रजत की स्मृति होवे ನಂತರ ರಜತ್ ಭ್ರಮ ಹೋವೆ ಹಿಂಗಂತೀವೋ ಅಥವಾ ಶುಕ್ತಿ ಸಾಮಾನ್ಯ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿನೇ ಶುಕ್ತಿದು ನೇತ್ರದ ಸಂಬಂಧ ಆಗಿ ಅದೇ ಕಾಲದಲ್ಲಿ ಬೆಳ್ಳತ್ವ ವಿಷಯ ಬೆಳ್ಳಿದು ಸ್ಮೃತಿ ಆಗುತ್ತದೆ ಅವಾಗ ಇದಂ ರಜತಂ ಏ ಭ್ರಮ ಹೋವೆ ಇದು ಬೆಳ್ಳಿ ಅಂತ ಹಿಂಗೆ ಭ್ರಮ ಆಗುತ್ತದೆ ಹಿಂಗೆ ಎರಡು ವಿಕಲ್ಪಗಳು ಅವನನ್ನು ಕುರಿತು ಕೇಳಬೇಕು जो प्रथम पक्ष कहे तो संभवेन ಮೊದಲನೇ ಪಕ್ಷ ಅಂದ್ರೆ ಯಾವ ಚಾಕ್ಷಕಿ ವಿಶಿಷ್ಟ ಶುಕ್ತಿದು ಇದಂ ರೂಪದಿಂದ ಸಾಮಾನ್ಯ ಜ್ಞಾನ ಆಗಿ ಬೆಳ್ಳಿ ಸ್ಮೃತಿಯಾಗಿ ಅಲ್ಲಿಂದ ಬೆಳ್ಳಿ ಭ್ರಮ ಆಗುತ್ತದೆ ಇದು ಪ್ರಥಮ ಪಕ್ಷ ಸಂಭವೇನ ಕಾಯ್ತೆ ಪ್ರಥಮ ತೋ ಶುಕ್ತಿ ಕಾ ಸಾಮಾನ್ಯ ಜ್ಞಾನ ಮೊದಲು ಶುಕ್ತಿಯ ಸಾಮಾನ್ಯ ಜ್ಞಾನ किसते उत्तर रजतत्व विशिष्ट रजत की स्मृति ಮೊದಲ ಶುಕ್ತಿದು ಸಾಮಾನ್ಯ ಜ್ಞಾನ ಒಂದು ಅಲ್ಲಿಂದ ಉತ್ತರ ಬೆಳ್ಳತ್ವ ವಿಶಿಷ್ಟ ಬೆಳ್ಳಿದ ಸ್ಮೃತಿ ತದ ಉತ್ತರ ಈ ಮೂರನೇ ಕ್ಷಣದಲ್ಲಿ ಬೆಳ್ಳಿದು ಭ್ರಮ ಹಿಂಗೆ ಮೂರು इस रीति से तीनी ज्ञानों की धारा अनुभव से बाधित है ಹಿಂಗೆ ಮೂರ ಆತವ ಖರೆ ಹಿಂಗೆ ಮೂರು ಹಿಂಗೆ ಆಗಲ್ಲ ಈಗ ಶುಕ್ತಿದೊಡನೆ ಸಂಯೋಗ ಆಯಿತು ಅಲ್ಲಿ ನನಗೆ ಬೆಳೆತು ಇಷ್ಟು ಬೆಳೆದು ಸ್ಮೃತಿ ಆಯಿತು ಅಲ್ಲಿನ ನಂತರ ನನಗೆ ಬೆಳೆ ಭ್ರಮ ಆಯಿತು ಹಿಂಗೆ ಆಗ್ತದೇನು ಇಲ್ಲ ಧಾರ ಅನುಭವಿಸಿ ತೀನಿ ಜ್ಞಾನಕ್ಕೆ ಧಾರ ಅಂದರೆ ಹಿಂಗೆ ಹಾಂ ಶುಕ್ತಿಯನ್ನು ಸಂಯೋಗ ಆಯಿತು ಬೆಳೀತು ಇಷ್ಟು ಬೆಳೆ ಸ್ಮೃತಿ ಆಯಿತು ಆದ ನಂತರ ನನಗೆ ಬೆಳೆ ಭ್ರಮ ಆಯಿತು ಹಿಂಗೆ ಮೂರು ರೀತಿಯಿಂದ ಅನುಭವಿಸೇ ಬಾಧಿತ ಹೈ ಇದಂ ರಜತಂ ಏಕೀ ಜ್ಞಾನ ಸರ್ವಂಕು ಪ್ರತೀತ ಹೋದೆ ಮತ್ತು ಅಲ್ಲಿ ಭ್ರಮ ಕಾಲದಲ್ಲಿ ಏನಾಗ್ತದ ಇದು ಬೆಳ್ಳಿ ಇದು ಬೆಳ್ಳಿ ಅಂತ ಹಿಂಗೆ ಒಮ್ಮೆ ಆಗ್ತದವನಿ ಭ್ರಮ ಇದು ಹಾಮ ಅಯಂ ಸರ್ಪ ಇದಂ ರಜತಂ ಹಿಂಗೆ ಒಮ್ಮೆ ಏಕಾಲದಲ್ಲಿ ಬ್ರಹ್ಮಜ್ಞಾನ ಆಗುತ್ತದೆ ಈಗ ಅಲ್ಲಿ ಸ್ಮೃತಿ ಅಂತ ಹೇಳಿದಲ್ಲ ಎಲ್ಲಿ ಬರ ಏಕೀ ಜ್ಞಾನ ಸರ್ವಂಕು ಪ್ರತೀತು ಇದಂ ರಜತಂ ಏಕೀ ಜ್ಞಾನ ಸರ್ವಂಕು ಪ್ರತೀತು ಇದು ಎಲ್ಲರಿಗೂ ಅನುಭವಿಸಿದ್ದದು ಇದು ಬೆಳೆ ಯಾರು ಶುಕ್ತಿದೊಡನೆ ಸಾಮಾನ್ಯ ಜ್ಞಾನ ಆಯಿತು ಅಲ್ಲಿಂದ ಬೆಳತು ಸ್ಮೃತಿ ಆಯಿತು ಅಲ್ಲಿಂದ ಬೆಳೆ ಭ್ರಮ ಆಯಿತು ಹಿಂಗೆ ಜ್ಞಾನಗಳದ್ದು ಮೂರು ಧಾರ ಆದೇನು ಇಲ್ಲವೇ ಇಲ್ಲ ಇದು ಮತ್ತು ಇದು ನಿಂದು ಪ್ರಥಮ ಪಕ್ಷ ಸಂಭವಿಸೋದೇ ಇಲ್ಲ ಚಾಕಚಕ್ಯ ವಿಶಿಷ್ಟ ಶುಕ್ತಿಕ ಇದಂ ರೂಪತೆ ಸಾಮಾನ್ಯ ಜ್ಞಾನ ಹಿಂಗೆ ಏನು ಪ್ರಥಮ ಪಕ್ಷ ಹೇಳಿದ್ರೆ ಸಂಭವಿಸೋದಿಲ್ಲ ಇನ್ನು ಬೆಳ್ಳಿ ಸ್ಮೃತಿ ಜ್ಞಾನ ಅಂತ ಹೇಳಿದ್ರು ನೋಡಿ ಇಲ್ಲ ಕೊನೆಗೆ ಎರಡನೇದು ಸಾಮಾನ್ಯ ಜ್ಞಾನ ಆಗೋಕ್ಕಿಂತ ಮೊದಲೇ ಸಾಮಾನ್ಯ ಜ್ಞಾನ ಪೂರ್ವಿ ಶುಕ್ತಿದೊಡನೆ ನೇತ್ರ ಸಂಬಂಧ ಅದಾವೆ ಹಾಂ ಇದೆ ಇದೆಲ್ಲರಿಗೆ ಇದು ಬೆಳ್ಳಿ ಭ್ರಮದಲ್ಲಿ ಇಲ್ಲ
ಮೂರಲ್ಲ, ಮೂರು ಬಾಧಿತದಿದು. ಹಾಂ ಇದು ಬೆಳ್ಳಿ ಅಂತ ನೋಡಿದ ಕೂಡಲೇ ಶುಕ್ತಿ ದೊಣ್ಣೆ ನೇತ್ರ ಸಂಯೋಗ ಆಯಿತು. ಅಂದರೆ ನನಗೆ ಬೆಳ್ಳತ್ತದು ವಿಶೇಷ ಸ್ಮೃತಿ ಆಯಿತು. ಅಲ್ಲಿಂದ ಬೆಳ್ಳಿ ಭ್ರಮ ಆಯಿತು. ಹಿಂಗೆ ಮೂರು ವ್ಯವಹಾರದಾಗ ಇದು ಬಾಧಿತದ ಎಲ್ಲ. ಇದು ಬೆಳ್ಳಿ ಐ ಆಮ್ ಸರ್ಪ ಹಿಂಗಾಗ್ತದೆ. ಇದು ಅನುಭವಿಸಿದ್ದದ ಎಲ್ಲರಿಗೆ. ಅದೇ ಅನುಭವಿಸಿದ್ದಂದ್ರೆ ಇದಮರಸ್ತಮ್ ಏಕಿ ಜ್ಞಾನ ಸರ್ವಂಕು ಪ್ರತೀತೋಯೇ ಈ ಅನುಭವಿಸಿದ್ದ. ಇದು ಎಲ್ಲರಿಗೆ ಅನುಭವಿಸಿದ್ದ. ಹಿಂಗೆ ಮ್ಯಾಲಿಂದ ಎಲ್ಲರಿಗೆ ಅನುಭವ ಇಲ್ಲ. ಅದು ಬಾಧಿತದ. ಮೂರು ಜ್ಞಾನಗಳದ ದಾರ ಅನಾವಸ್ಥ ಬರ್ತದೆ. ಧಾರಾಕಾನಮ ಅನಾವಸ್ಥ ಹಂಗೆ ಹೋಗೋದು. ಅದು ಹಂಗೆ ಹೋಗಲ್ಲ. ಒಮ್ಮೆ ಆಗ್ತದೆ ಎಲ್ಲರಿಗೆ. ಇದು ಬೆಳ್ಳಿ ಭ್ರಾಂತಿ ಆಗಬೇಕು ಆದಾಗ ಇದು ಬೆಳ್ಳಿ ಅಂತ ಜ್ಞಾನ ಆಗ್ತದೆ. ಅಂದಮೇಲೆ ನೀನು ಶುಕ್ತಿಯ ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದಿ. ಆದರೂ ಆ ಬೆಳ್ಳತ್ತದು ಸ್ಮೃತಿ ಹೇಳಿದಿ. ಹಿಂಗೆ ಸಂಭವಿಸೋದಿಲ್ಲ. ಏಕ್ದಮ್ ಏಕ್ ಬೆಳ್ಳಿ. ಇನ್ನು ಆ ಬೆಳ್ಳಿದ ಸ್ಮೃತಿ, ಸುಗಂಧದ ಸ್ಮೃತಿ, ಹಂಗೆ ಬೆಳ್ಳಿದೂ ಸ್ಮೃತಿ ಅಂತ ಹೇಳ್ತಿದ್ದೀನಿ. ಸ್ಮೃತಿ ಹೇಳೋದು ಸಂಭವಿಸೋದಿಲ್ಲ. ಏಕ್ದಮ್ ನೋಡಿಕೊಳ್ಳೆ ಬೆಳ್ಳಿ ಭ್ರಮಣೆ ಆಗ್ತದೆ. ನಡ್ಬರ್ಕ ಒಮ್ಮೆ ನೀ ಸ್ಮೃತಿ ಹೇಳಕತ್ತಿರೋದು ಬೆಳ್ಳಿದು. ಈ ಸ್ಮೃತಿ ಹೇಳೋದು ಸಂಭವಿಸೋದಿಲ್ಲ. ಎರಡನೇ ಪಕ್ಷ. दूसरा पक्ष हाँ और जो ऐसे कहे मत यारो हिंग अंदर अरे प्रथम शुक्ति का सामान्य ज्ञान हुए बिना शुक्ति से नेत्र के संयोग काल में रजत की स्मृति हुई के इदम रस्तम यह भ्रम हुए है. ಶುಕ್ತಿದು ಸಾಮಾನ್ಯ ಜ್ಞಾನ ಆ ಬೆಳ್ಳಿ ಭ್ರಮ ಆಗೋಕ್ಕಿಂತ ಮೊದಲು ಶುಕ್ತಿಯ ಸಾಮಾನ್ಯ ಜ್ಞಾನ ಆಗಲಾರ್ದೇನೆ ಶುಕ್ತಿದೊಡನೆ ನೇತ್ರದ ಸಂಯೋಗ ಕಾಲದಲ್ಲಿ ಶುಕ್ತಿದೊಡನೆ ನೇತ್ರದ ಶುಕ್ತಿದೊಡನೆ ನೇತ್ರ ಸಂಯೋಗ ಆಯಿತು. ಶುಕ್ತಿದೊಡನೆ ನೇತ್ರ ಸಂಯೋಗ ಆಯಿತು. ಆ ತಾಬಿಡ್ತೋವ ನಿನಗೆ ಏನಾಯಿತು? ಬೆಳ್ಳಿ ಸ್ಮೃತಿ ಆಯಿತು. ಬೆಳ್ಳಿದು ಸ್ಮೃತಿ ಆಯಿತು. ಇದು ಬೆಳ್ಳಿ ಅಂತ ಹಿಂಗೆ ಭ್ರಮ ಆಯಿತು. ಇದು ಬೆಳ್ಳಿ ಸ್ಮೃತಿ ಆಗಬೇಕು. ನಿನಗೆ ಎಕ್ದಮ್ ಸ್ಮೃತಿ ಆಗಬೇಕಾಗಿದ್ರೆ ಸಾದೃಶ್ಯ ಸಂಬಂಧ ಚಿಂತನೆ ಸಂಸ್ಕಾರ ಉದ್ಭವ ಆಗಬೇಕು. ಶುಕ್ತಿದೊಣ್ಣೆ ಸಂಯೋಗದ ನಿಂದು ನೇತ್ರ ಶುಕ್ತಿದೊಣ್ಣೆ ಸಂಯೋಗದ. ಮತ್ತು ಅವ್ರ ಬೆಳ್ಳಿ ಸ್ಮೃತಿ ಹೆಂಗೆ ಹೇಳ್ತೀನಿ? ಮತ್ತು ವಿರುದ್ಧ ಆಗ್ತದೆ. ಇದು ಬೆಳ್ಳಿ ಅಲ್ಲಿರ್ತಿ ಅಂತ ये भ्रम हो इदम रजतम ये भ्रम होवे ठीक है ना. रजत की स्मृति होई के ಬೆಳ್ಳಿ ಸ್ಮೃತಿ ಆಗಿ ಇದು ಬೆಳ್ಳಿ ಹಿಂಗೆ ಭ್ರಮ ಆಗುತ್ತದೆ. ಹೇ ಸೂಬಿ ಸಂಭವೇನೆ ಹಿಂಗೆ ನೀ ಹೇಳೋದು ಸಂಭವಿಸೋದಿಲ್ಲ. ಹಿಂಗೆ ಹೇಳೋದು ನೀ ಸಂಭವಿಸೋದಿಲ್ಲ. ಈಗ ವೇದಾಂತಗಳು ಹೇಳ್ತಾರೆ ಕಾಯತೆ ಸಕಲ ಜ್ಞಾನ. ಸಕಲ ಅಂದರೆ ವೃತ್ತಿ ರೂಪ ಜ್ಞಾನ ಅಥವಾ ಚೇತನ ರೂಪ ಎರಡು. चेतन रूप स्वप्रकाश है. चेतन रूप स्वप्रकाश है अंद्रेನು ಚೇತನ ಶಿವಾಯ ಯಾವುದೇ ಪದಾರ್ಥ ಜ್ಞಾನ ರೂಪ ಇಲ್ಲ. ಒಂದು ಚೇತನೇ ಜ್ಞಾನ. ಜ್ಞಾನ ಅಂದರೆ ಚೇತನ. ಚೇತನ ಅಂದ್ರೇ ಜ್ಞಾನ. ಎಲ್ಲ ಪದಾರ್ಥಗಳು ತಮ್ಮ ತಮ್ಮ ಸ್ವರೂಪದಿಂದ ಅವು ಜ್ಞಾನನೇ ಅದಾವ. ಸ್ವಪ್ರಕಾಶ ಅಥವಾ ಚೈತನ್ಯ ರೂಪ ಅದಾವ. ಜ್ಞಾನ ಪ್ರಕಾಶ ಚೈತನ್ಯ ರೂಪ है. ಚೈತನ್ಯನೇ ಬಿಟ್ಟರೆ ಯಾವ ಪದಾರ್ಥಗಳ ಜ್ಞಾನ ರೂಪ ಇಲ್ಲ. ಸ್ಮೃತಿ ಆತ ಹೇಳಕತ್ತಿದ್ದ ಅವ್ನು ಲಕ್ಷ ಇಟ್ಬಿಟ್ಟು. ಸ್ಮೃತಿ ಆಗ್ಯದ ಅಂದಮೇಲೆ ಶುಕ್ತಿದೊಣ್ಣೆ ನೇತ್ರ ಸಂಯೋಗ ಆಯ್ತಲ್ಲ, ನಿನಗೆ ಸ್ಮೃತಿ ಆಯ್ತು. ಆ ಸ್ಮೃತಿ ಜ್ಞಾನ ನಡಬರ್ಕ. ಆ ಸ್ಮೃತಿಯಲ್ಲಿನೂ ಚೈತನ್ಯ ಆದನಿಲ್ಲ ಜ್ಞಾನ. ಈಗ ನಾವು ಸ್ಮೃತಿ ಆಗಬೇಕಾದ್ರೆ ಚೇತನ ಸಂಬಂಧ ಇರೋ ಸ್ಮೃತಿನೇ ಆಗಲ್ಲ. ಚೇತನ ಸಂಬಂಧ ಇರಲಾರ್ದೆ ಯಾವ ಪದಾರ್ಥಗಳ ಜ್ಞಾನ ಆಗಲ್ಲ. ಒಂದು ವೇಳೆಗೆ ಆಗ್ತೈತಿ ಅಂದ್ರೇ ಈ ಜಗತ್ತಿಗೆ ಅಂಧತಾ ಪ್ರಸಂಗ ಬರ್ತದೆ. ತಾನೇ ಎಲ್ಲ ಆಪೋಆಪ ಎಲ್ಲ ಜ್ಞಾನಗಳು ಅದು ಎಲ್ಲ ಜ್ಞಾನ ಸ್ವರೂಪನೇ. ಎಲ್ಲ ಜಡ ಪದಾರ್ಥಗಳೆಲ್ಲ ಹಿಂಗಾಗ್ತದೆ. ಅದಕ್ಕೆ ಚೇತನ ಸಂಬಂಧ ಆಗಲಾರ್ದೆ ಚೇತನನ್ನು ಬಿಟ್ಟು ಬೇರೆ ಯಾವ ಪದಾರ್ಥಗಳು ಅವುಗಳಲ್ಲಿ ಜ್ಞಾನ ಇಲ್ಲವೇ ಇಲ್ಲ. रजत की स्मृति स्व भी संभव नहीं कहते. सकल ज्ञान चेतन रूप स्वप्रकाश है.
ಅವರ ವೃತ್ತಿರೂಪ ಜ್ಞಾನ ಸಾಕ್ಷಿ ಭಾಷೆ. ವೃತ್ತಿರೂಪ ಜ್ಞಾನ ಏನದಲ್ಲ ಸಾಕ್ಷಿ ಭಾಷೆ ಅದ. ಚೇತನ ಸ್ವಯಂ ಪ್ರಕಾಶ, ಚೇತನ ರೂಪ ಸ್ವಯಂ ಪ್ರಕಾಶ. ಈ ವೃತ್ತಿ ಜ್ಞಾನ ಏನಿರ್ತದ ಇದು ಸಾಕ್ಷಿಯಿಂದ ಪ್ರಕಾಶ ಆಗ್ತದೆ. ಯಾತೆ ಕೋಯಿ ಜ್ಞಾನ ಕಿಸಿ ಕಾಲ ಮೇ ಅಜ್ಞಾತ ಹೋವೇ ನಹಿ. ಆದ್ದರಿಂದ ಅದು ಸಾಕ್ಷಿ ಭಾಷೆಯಲ್ಲಿ ಸ್ವಯಂ ಪ್ರಕಾಶ ಇಲ್ಲ. ಯಾವ ಜ್ಞಾನನೂ ಯಾವ ಕಾಲದಲ್ಲಿ ಅಜ್ಞಾತ ಇಲ್ಲ. ಯಾವ ಜ್ಞಾನನೂ ಯಾವ ಕಾಲದಲ್ಲಿ ಅಜ್ಞಾತ ಐತೆ ಅಂದ್ರೆ ಅಂಧತಾ ಪ್ರಸಂಗ ಬರ್ತದೆ. ಅಜ್ಞಾತ ಅಂತ ಹೇಳಿದ್ರೆ ಜಗತ್ತಿಗೆ ಅಂಧತಾ ಪ್ರಸಂಗ ಬರ್ತೈತಿ. अज्ञात हुए नहीं. यह वार्ता आगे प्रतिपादन करेंगे. ಅದೇ 339 ಹೇಳ್ತೇವೆ. 39 हाँ प्रतिपादन करेंगे. याते शुक्ति से नेत्र के संयोग काल में रजत की स्मृति होवे तो ಶುಕ್ತಿದೊಡನೆ ನೇತ್ರದ ಸಂಯೋಗ ಕಾಲದಲ್ಲಿ ಎಲ್ಲಿ ಆ ಬೆಳ್ಳಿ ಬ್ರಹ್ಮ ಪೂರ್ವದಲ್ಲಿ ಶುಕ್ತಿದೊಡನೆ ನೇತ್ರದ ಸಂಯೋಗ ಕಾಲದಲ್ಲಿ ಅಂದರೆ ಸಾಮಾನ್ಯ ಜ್ಞಾನ ಅವಕ್ಕಿಂತ ಮೊದಲೇ रजत की स्मृति होवे तो स्मृति का प्रकाश हुआ चाहिए. स्मृति ज्ञान ಆಗಬೇಕಾಗಿತ್ತು. ಜ್ಞಾನ ಸ್ಮೃತಿ ಜ್ಞಾನ ಬ್ರಹ್ಮಜ್ಞಾನ ಒಂದು ಸ್ಮೃತಿ ಜ್ಞಾನ. ಶುಕ್ತಿಯ ಸಾಮಾನ್ಯ ಜ್ಞಾನ ಆಗೋಕ್ಕಿಂತ ಮೊದಲು ನೀ ಬೆಳ್ಳಿ ಸ್ಮೃತಿ ಆಯ್ತು ನನಗೆ ಅಂತಂದರೆ ಆ ಸ್ಮೃತಿಯಲ್ಲಿ ಜ್ಞಾನ ಬೇಕಲ್ಲ. ಸ್ಮೃತಿ ಜ್ಞಾನ ಆಗೈತೆ ನಿನಗೆ ಇದು ಸ್ವಲ್ಪ ತಿಳಿತಲ್ಲ ನಿಮಗೆ. स्वयं प्रकाश वृत्ति बाका साक्षी आदि सदा प्रकाश हुए प्रकाश हुआ चाहिए. कहते स्मृति में चेतन भाग तो स्वयं प्रकाश है. वृत्ति बाका साक्षी आदि सदा प्रकाश होवे. कहते स्मृति का अनुभव हुआ चाहिए. अनुभव प्रत्यक्ष स्मृति का अनुभव हुआ चाहिए ಅಂದರೆ ಜ್ಞಾನ ಅಂದರೆ ಸ್ಮೃತಿ ಜ್ಞಾನ. ಈಗ ಇಲ್ಲ ನನಗೆ ಸ್ಮೃತಿ ಜ್ಞಾನ ಆಗೈತಿ ಏನ್ರಿ. ಸ್ಮೃತಿ ಜ್ಞಾನ ನನಗೆ ಎಲ್ಲಿ ಆ ಶಕ್ತಿಯ ಸಂಯೋಗ ಆದ ಕಾರಣ ಸಾಮಾನ್ಯ ಜ್ಞಾನ ಅವಕ್ಕಿಂತ ಸ್ಮೃತಿ ಜ್ಞಾನ ಅಂತೂ ಜ್ಞಾನ ಹಿಂಗೆ ಸಂಭವಿಸೋದಿಲ್ಲ ಅಂತ ವೇದಾಂತ ಹೇಳ್ಕತ್ತಾರೆ. ಒಂದು ವೇಳೆ ನಾನು ಸ್ಮೃತಿ ಜ್ಞಾನ ಆಗ್ಯದ ಹಿಂಗೆ ನೀ ಅಂದೆ ಅಂದರೆ ಅವ್ರ ನ್ಯಾಯಿಕ ಶಪಥ ಪೂರ್ವಕ ಪೂಜೆ ಅವನನ್ನು ಕುರಿತು ಕೇಳಬೇಕತ್ತಾರೆ. ಶಪಥ ಪೂರ್ವಕ ಪೂಜೆ ಆಣೆ ಮಾಡಿ ಹೇಳು, ಪ್ರಮಾಣ ಮಾಡಿ ಹೇಳು. ನ್ಯಾಯಿಕಕ್ಕೂ ಶಪಥ ಪೂರ್ವಕ ये पूछे ಶುಕ್ತಿ ಮೇ ಇದಂ ರಸ್ತಂ ಯಾ ಭ್ರಮತೆ. ಶುಕ್ತಿಯಲ್ಲಿ ಇದು ಬೆಳ್ಳಿ ಇದೇನು ಭ್ರಮ ಆಗ್ಯದಲ್ಲ, ಈ ಬ್ರಹ್ಮಕ್ಕಿಂತ ಮೊದಲ ಇದು ರಸ್ತದ ಅವಕ್ಕಿಂತ ಮೊದಲೇ ತದನಂತರ ಬೆಳ್ಳಿ ಬ್ರಹ್ಮ. ಇದಂ ರಸ್ತಂ ಈ ಯಾನ ಬ್ರಹ್ಮದ ಈ ಬ್ರಹ್ಮಕ್ಕಿಂತ ಪೂರ್ವ ಕಾಲದಲ್ಲಿ ರಜತ ಸ್ಮೃತಿಕ ಅನುಭವ ತೇರೆಂಕು ಹೋವೇ ಹೇ. ಆ ಬೆಳ್ಳಿ ಸ್ಮೃತಿ ಜ್ಞಾನ ನಿನಗೆ ಅನುಭವ ಅಂದ್ರೆ ಜ್ಞಾನ ಆಗೈತೇನು ನಿನಗೆ ಬೆಳ್ಳಿದು ಸ್ಮೃತಿ ಜ್ಞಾನ ನಡಬರ್ಕೆ ಬೆಳ್ಳಿ ಸ್ಮೃತಿ ಜ್ಞಾನ ಆಯ್ತೇನು ಅಂತ ಅವನನ್ನು ಕೂತು ಕೇಳಬೇಕಿಂಗ. तब यथार्थ वक्ता होवे तो जर कदाच वक्ता यथार्थ इधरे स्मृति के अनुभव का अभाव भी कहे. ನನಗೆ ಸ್ಮೃತಿ ಅನುಭವ ಆಗಿಲ್ಲ ಸತ್ಯವಾದಿ मला ಸ್ಮೃತಿದು ಅನುಭವ ಬಂದೇ ಇಲ್ಲ. ನನಗೆ ನಡಬರ್ಕೆ ಒಮ್ಮೆ ಸ್ಮೃತಿ ಜ್ಞಾನ ನನಗೆ ಆಗಲಿಲ್ಲ ಹೀಗೆ ಹೇಳ್ತಾನೆ ಯಥಾರ್ಥ ಇದ್ದರೆ. तीसरा अभाविक है याते शुक्ति से नेत्र संयोग काल में ब्रह्म के पूर्व रजत की स्मृति संभव नहीं. ಆದ್ದರಿಂದ ಶುಕ್ತಿಯದೊಡನೆ ಅವೇಳ ಹಿಂದೆ ಎರಡನೇ ಪಕ್ಷ ಶುಕ್ತಿಯದೊಡನೆ ನೇತ್ರದ ಸಂಯೋಗ ಕಾಲದಲ್ಲಿ ಭ್ರಮ ಅವಕ್ಕಿಂತ ಪೂರ್ವದಲ್ಲಿ ಬೆಳ್ಳಿಯ ಸ್ಮೃತಿ ಅಂತ ಹೇಳಿದಿಲ್ಲ ಏನ್ರಿ ಸಿದ್ಧಾರ್ಥ. ಬೆಳ್ಳಿ ಸ್ಮೃತಿ ಅಂತ ಅವು ಸಂಭವಿಸೋದಿಲ್ಲ, ಬೆಳ್ಳಿ ಸ್ಮೃತಿ ಆಗೋದು. ಶುಕ್ತಿಯದೊಡನೆ ಸಂಯೋಗ ಆದ ಕಾಲದಾಗ ಅಂದರೆ ಆ ಶುಕ್ತಿಯ ಸಾಮಾನ್ಯ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಆ ಬೆಳ್ಳಿ ಸ್ಮೃತಿ
ಬೆಳ್ಳಿ ಸ್ಮೃತಿ ಹೇಳುವುದನ್ನು ಸಂಭವಿಸುವುದನ್ನೇ ಇಲ್ಲ ಅಂತ ಹೇಳಿದ್ದಾರೆ. ಹಾಂ ಪ್ರಮುಖ ಸಾಮಾನ್ಯ ಜ್ಞಾನಕ್ಕೆ ಕಾರಣ ಇದ್ರೆ ಅದೇ ಜ್ಞಾನ ಅವ್ರ ಜೋ ಐಶೇ ಕಹಿ ಮತ್ತು ಹಿಂಗಂದರೆ ಏನು ಬೆಳ್ಳಿ ಅನುಭವದಿಂದ ಅಗ್ರ ಪಾಚಿತರಿ